ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ತಕಿಯಾಯಂ ಕಮಿಟಿ ಬನಹಟ್ಟಿ ನೇತೃತ್ವದಲ್ಲಿ ಮೊಹರಂ ಹಬ್ಬದ ನಿಮಿತ್ತವಾಗಿ ಧಾರ್ಮಿಕ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಆಯೋಜನೆ. ಹೌದು ವೀಕ್ಷಕರೇ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಆಚರಿಸುವ ಹಬ್ಬವೇ ಮೊಹರಂ ಹಬ್ಬ. ಆದಿಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ವಿಶೇಷ ಹಬ್ಬ ಎನ್ನಬಹುದು. ಅದರಲ್ಲಿ ಹಿಂದೂ ಮುಸ್ಲಿಂ ಒಗ್ಗೂಡಿಸುವ ಒಂದು ಮಹತ್ವದ ಹಬ್ಬ ಮೊಹರಂ ಹಬ್ಬ ಎಂದು ಕರೆಯಬಹುದು. ದೇವರು ಒಬ್ಬನೇ ನಾಮ ಹಲವು. ಅಲ್ಲಾನೇ ಇರಲಿ, ಏಸು ಕ್ರಿಸ್ತನೇ ಇರಲಿ, ಹಿಂದೂ ದೇವರು ಅನೇಕ ದೇವರುಗಳು ಇರಲಿ, ಎಲ್ಲ ಒಂದೇ. ಸಬ್ಕಾ ಮಾಲಿಕ್ ಏಕೆ ಅಂತ ಪೂಜಿಸುವ ಹಿಂದೂ ನಮ್ಮ ಸಮುದಾಯಗಳಿಗೆ ಬೇಕಾಗಿ ನಾವು ದೇವರುಗಳನ್ನ ಮಾಡಿಕೊಂಡಿದ್ದೇವೆ. ಆದರೆ ದೇವರು ಒಬ್ಬನೇ ನಾಮ ಹಲವು. ಎಲ್ಲ ಜಾತಿ ಜನಾಂಗದವರು ಅದ್ದೂರಿಯಾಗಿ ಆಚರಿಸುವ ಹಬ್ಬವೇ ಮೊಹರಂ ಹಬ್ಬ. ಭಾವೈಕ್ಯತೆ ಹಬ್ಬ ಅಂದರೆ ತಪ್ಪಾಗಲಾರದು. ಕೇವಲ ಮೊಹರಂ ಹಬ್ಬ ಮುಸ್ಲಿಂ ಬಾಂಧವರು ಮಾತ್ರ ಆಚರಿಸಬೇಕೆಂತೇನಿಲ್ಲ. ಹಿಂದೂಗಳು ಕೂಡ ಆಚರಿಸುವ ಚೌಂಗಿ ಭಕ್ತಾದಿಗಳು ದೇವರಿಗೆ ಪ್ರಸಾದ ರೂಪದಲ್ಲಿ ಅರ್ಪಿಸಿದ್ರು. ಮೊಹರಂ ಹಬ್ಬದ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶರಣಬಸವ ಶಿವಾಚಾರ್ಯ ಸ್ವಾಮೀಜಿಗಳು ಬನಹಟ್ಟಿ, ಜನಪ್ರಿಯ ಶಾಸಕರು ತೆರದಾಳ ಮತಕ್ಷೇತ್ರದ ಸಿದ್ದು ಸವದಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಜೇಂದ್ರ ಭದ್ರನ್ನವರ, ಮುಸ್ಲಿಂ ಸಮುದಾಯದ ಗಣಶಾದ ಮೇಕಂದರ, ಆಸಿಫ್ ಮಹಾಲಿಂಗಪುರ್, ಬುಡ್ಡಾನ ಜಮಾದಾರ, ಸಾಹೇಬ ಗಡ್ಡೇಕರ, ರೇಣುಕಾ ಮಡ್ಡಿಮನಿ, ಶಂಕರ ಕೆಸರಗೊಪ್ಪ, ಶಂಕರ ಅಕಲದಡ್ಡಿ, ಚುಮಸುದ್ದಿನ ಜಾರಿ, ಇನ್ನೂ ಅನೇಕ ಗುರು ಹಿರಿಯರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ವರದಿ ರವಿ ಕರಿಶೆಟ್ಟಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಹಿರೇಮಠದ ಪರಮ ಪೂಜ್ಯ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬನಹಟ್ಟಿ ಅವರನ್ನು ತಕಿಯಾಯಂ ಕಮಿಟಿ ಆಗಮಿಸಿದ ಪರಮ ಪೂಜ್ಯ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಇವತ್ತಿನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀಗಳವರಿಗೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ಕೂಡ ಆಗಮಿಸಿದ್ದಾರೆ. ಅನೇಕ ಗಣ್ಯಮಾನ್ಯರು ಕೂಡ ಆಗಮಿಸಿದ್ದಾರೆ. ಅವರನ್ನು ತಕಿಯಾಯಂ ಕಮಿಟಿ ಬನಹಟ್ಟಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನೇಕ ಈ ಒಂದು ಸತ್ಕಾರ್ಯ ನೆರವೇರಲು ತನೋಮನ ಧನ ಸರಿ ಹಲೋ ತಕಿಯಾಯಂ ಕಮಿಟಿ ಬನಹಟ್ಟಿ ಹಲೋ ಇವತ್ತು ಮೊಹರಂ ನಿಮಿತ್ತವಾಗಿ ಒಂದು ಸರ್ವಧರ್ಮ ಸಮಾನತೆ ದೃಷ್ಟಿ ಈ ಅಲಾಂಬಿಯವರ ಉಳಿಸೋದ್ರ ಜೊತೆ ನಾವೆಲ್ಲರೂ ಒಂದು ಭಾರತ ಮಾತೆ ಮಕ್ಕಳು ಅನ್ನುವಂಥ ದೃಷ್ಟಿಕೋನದಿಂದ ಈ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಶರಣಬಸವ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜು ಕೊಬ್ರಣ್ಣವರವರೇ ಹಾಗೂ ಕೆಸರಗೊಪ್ಪ ಅವರೇ, ನಮ್ಮ ಈ ವಾರ್ಡಿನ ಮೆಂಬರ್ ಆಗಿರ್ತಕ್ಕಂಥ ದುರ್ಗಾವ್ ಅವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ಗುರಂ ಸಾಬ್ ಜಮಾದಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಇನ್ನುಳಿದ ಎಲ್ಲ ಅತಿಥಿ ಮಹೋದರಿ, ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಈ ಮೊಹರಂ ಹಬ್ಬದ ಎಲ್ಲ ಭಕ್ತಾದಿಗಳೇ, ಹಿರಿಯರೇ, ಮಿತ್ರರೇ, ಶ್ರದ್ಧೆಯ ತಾಯಂದಿರೇ, ಈ ಪ್ರಪಂಚದೊಳಗೆ ಯಾವ ಧರ್ಮವೇ ಇರಲಿ
ಎಲ್ಲ ಧರ್ಮವೂ ಸಹಿತ ಶಾಂತಿಯನ್ನ ಸಾಧಿಸ್ತಕ್ಕಂಥ ಇತಿಹಾಸ ನಾವು ಕೇಳ್ತಾ ಇದ್ದೀವಿ. ಮತ್ತು ಇದ್ದವರು ಇಲ್ಲದವರಿಗೆ ಸಹಾಯ ಮಾಡೋದು. ನಮ್ಮ ಮನೆ ಆಜು ಬಾಜುಕ ಜನ ಉಪವಾಸ ಇರುವುದರಿಂದ ನಾವು ಆರಾಮವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಅಜೀರ್ಣ ಆಗುವಾಗಿ ತುಂಬಿ ಮಾಡಿದರೆ ಆ ಭಗವಂತ ಒಲಿಯುವುದಿಲ್ಲ. ನಾವೆಲ್ಲರೂ ಸಮಾನ ಮನಸ್ಸಿಂದ ಎಲ್ಲರೂ ಸುಖ ಸಂತೋಷದಿಂದ ಶಿವರಹಿತವಾಗಿ ಎಲ್ಲರೂ ಇರಬೇಕು ಅನ್ನುವಂಥ ಸಂದೇಶವನ್ನ ಎಲ್ಲ ಧರ್ಮವೂ ಸಹಿತ ಸಾರಿರ್ತಕ್ಕಂಥ ಇತಿಹಾಸ. ನಾವು ಹಳ್ಳಿ ಒಳಗಿದ್ದಾಗ ಈ ಮೊಹರಂ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ ಹಳ್ಳಿ ಒಳಗೆ. ಇತ್ತಿತ್ತಲಾಗಿ ಯಾಕೆ ಡಿಫರೆನ್ಸ್ ಬಹಳ ನೋಡ್ತಾ ಇದ್ವಿ. ಮೊದಲಿನ ಇತಿಹಾಸ ಮರುಕಳಿಸ್ ಆಗ ಅಗ್ನಿ ಸ್ಪರ್ಶ ಮಾಡ್ತಿದ್ರು, ನಾವು ಆ ಕೆಂಪು ದಾರ ಕಟ್ಕೊಂಡು ಉಳ್ಳಾಡ್ತಿದ್ವಿ ಪುತ್ತೂರಿಗೆ. ಅದೆಲ್ಲ ನೆನಪದ ನಮ್ಗೆ. ಅದ್ರ ಜೊತೆ ಮತ್ತು ಕರ್ಬಲ್ಲ ಹಾಡುಗಳನ್ನ ಹಳ್ಳಿ ಒಳಗೆ ಭಾಳ ಇದ್ದು, ಒಂದು ಕೆಂಪ ಟೀಮ, ಒಂದು ಹಸಿರು ಟೀಮ, ಇವೆಲ್ಲ ಇಟ್ಕೊಂಡು ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಆ ಮನರಂಜನೆಯನ್ನ ಎಲ್ಲರೂ ಹಂಚ್ಕೊಳ್ಳುವಂಥ ವ್ಯವಸ್ಥೆ ಮೊದಲು ಕಾಣ್ತಿತ್ತು. ಇವತ್ತೆಲ್ಲ ಮರೆಯಾಗ್ಯಾವ. ಅದು ಮರುಕಳಿಸ್ಬೇಕು. ಅದು ನಮ್ಮೆಲ್ಲ ಸಮಾನತೆ ಸಂಕೇತ ಹಬ್ಬಗಳವು. ನೀವೆಲ್ಲರೂ ಆಚರಣೆ ಮಾಡುವ ಪ್ರಾರಂಭಿಕ ಈ ಭಾಗದಲ್ಲಿ ಅಶೋಕ್ ಕಾಲನಿಯಲ್ಲಿ ಈ ಮಸೂತಿಯಲ್ಲಿ ಮಾಡ್ತಾ ಇದ್ದಿದ್ದು ಬಹಳ ಸಂತೋಷ ಸಂಗತಿ. ಯಾಕಂದ್ರೆ ನಾವೆಲ್ಲರೂ ಹೋಗೋದು ಕೊನೆಗೆ ಆ ಭಗವಂತನಲ್ಲಿ. ನಮಗೊಂದು ಹೇಳೋದು, ನಿಮಗೊಂದು ಹೇಳೋದು. ಈ ರೀತಿ ಸಮಾಜದೊಳಗೆ ಯಾರೋ ಅಧಿಕಾರಿ ಹಪಾಪಿ ನಮ್ಮನ್ನೆಲ್ಲರೂ ಕೂಡಿ ಆಳ್ಬೇಕನ್ನುವಂಥ ದುರಾಲೋಚನೆ ಇರ್ತದ. ನಮ್ಮಲ್ಲಿ ಭೇದ ಭಾವಗಳನ್ನು ತುಂಬಿ ನಮ್ಮನ್ನು ಒಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ಒಂದಾಗಿ ಇವತ್ತು ಹೆಂಗೆ ಸಮಾನತೆ ದೃಷ್ಟಿಯಿಂದ ಎಲ್ಲ ಧರ್ಮದವರು ಕೂಡಿ ಈ ಅಲಾಭವನ್ನು ಆಚರಣೆ ಮಾಡಲಾಗ್ತೀರಿ, ಇದೇ ಪ್ರಕಾರ ಮುಂದೆಯೂ ಸಹಿತ ನಾವು ಒಂದಾಗಿ ಈ ಮೊಹರಂ ಹಬ್ಬ ಬರಲಿ, ಮತ್ಯಾವುದರೇ ಹಬ್ಬ ಬರಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಹಬ್ಬ ಅಂದರೂ ಸಹಿತ ನಾವು ಒಂದಾಗಿ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಸಮಾನತೆ ಮತ್ತು ಶಾಂತತೆಯನ್ನು ದೇಶದಾಗ ತರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನೇ ನಾನು ಹೇಳ್ತೇನೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೋದು, ನಾವೆಲ್ಲರೂ ಒಂದಿದ್ರೆ ಪ್ರಪಂಚದೊಳಗೆ ನಮ್ಮ ದೇಶನ ಕೈ ಇಡುವಂಥ ತಾಕತ್ತು ಯಾವ ದೇಶಕ್ಕೂ ಆಗೋದಿಲ್ಲ. ಇವೇನು ಬಲಾಢ್ಯ ರಾಷ್ಟ್ರಗಳದಾವಲ್ಲ, ರಷ್ಯಾ, ಅಮೇರಿಕಾ, ಚೀನಾಗಳು, ಅವುಗಳನ್ನು ಸಹಿತ ನಮ್ಮನ್ನು ಕೈ ಹಿಡಿದು ತಾಕತ್ತಾಗೋದಿಲ್ಲ. ಅದಕ್ಕಾಗಿ ಅವರು ಕುತಂತ್ರದಿಂದ ನಮ್ಮನ್ನು ಭಾಗವಾಗಿ ಒಡೆದು ನಮ್ಮ ಶಕ್ತಿಯನ್ನು ಕುಂದಿಸುವಂಥ ಕೆಲಸ ಮಾಡೋದ್ರ ಮುಖಾಂತರ ತಾವು ನಮ್ಮ ಸ್ವಾರ್ಥವನ್ನು ಅನುಭವಿಸ್ಬೇಕನ್ನುವಂಥ ಭಾವನೆಯಿಂದ ನಮ್ಮನ್ನು ಭೇದ ಭಾವ ತುಂಬುವಂಥ ಕೆಲಸ ಮಾಡ್ತಾರೆ ವಿನಾ ಅದ್ರಾಗ ಸತ್ಯಾಂಶ ಇಲ್ಲ ಅಂತ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡು ನಾವು ಒಂದಾಗಿ ನಾವು ಹೋಗಬೇಕು. ಮೊದಲು ಹೆಂಗೆ ನಾವು ಹೋಗ್ತಾ ಇದ್ವಿ, ನಮ್ಮಲ್ಲಿ ಊರಾಗ 400 ಇತ್ತು. ನಾವು ನಮ್ಮೂರಾಗೂ ಸಹಿತ ಆಗ ಫಕೀರಾದ್ರೆ ಮನೆಗೆ ಹೋಗಿ ಬಲೋರಮೆ ಧೂಲ್ ಹತ್ತು ನಾವು ಮಾದಲಿ ಕೇಳ್ತಿದ್ವಿ. ಆಗ ಈ ಪದ್ಧತಿ ಆಯ್ತಿಲ್ಲ ಗೊತ್ತಿಲ್ಲ. ಆ ರೀತಿ ನಮಗೆ ಮಾಡಿದ್ದು ನಮಗೆ ನೆನಪದ. ಆದ್ದರಿಂದ ಆ ರೀತಿ ಆಗಿನ ಸಂತೋಷನ ಬೇರೆ. ಆಗೇನ ಸಮಾಜದೊಳಗೆ ಜಗಳ ವ್ಯತ್ಯಾಸಗಳು ತಲೆ ತುಂಬವರು ಯಾರೂ ಇದ್ದಿದ್ದಿಲ್ಲ, ಒಂದಾಗಿ ಮಾಡ್ತಾ ಇದ್ವಿ. ಅವ್ರಿಗೇನು ಅನುತ್ತನೋತ್ತು ಅಡಚಣೆ ಆದ್ರೆ ನಾವು ಮಾಡ್ತಿದ್ವಿ, ನಮ್ಮಲ್ಲಿ ಏನಾದರೂ ಅಡಚಣೆ ಆದ್ರೆ ಅವ್ರು ಬಂದು ನಿಲ್ಲುವಂಥ ಕೆಲಸ ಹಿಂಗೆ ನಡೆದಿತ್ತು ಶಾಂತತೆಯಿಂದ. ಆ ರೀತಿ ಸಂಭ್ರಮ, ಆ ರೀತಿ ಸಮಾನತೆ, ಆ ರೀತಿ ನಾವು ಒಂದೇ ತಾಯಿ ಮಕ್ಕಳು ಅನ್ನುವಂಥ ಭಾವನೆ ನಮ್ಮಲ್ಲೆಲ್ಲೂ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮುಖಾಂತರ ಈ ನಗರದಲ್ಲಿಯೂ ಸಹಿತ ನಮ್ಮ ನಾಡಿನಲ್ಲಿಯೂ ಸಹಿತ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನನ್ನು ಸಹಿತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನಿಸಿ ಆ ಭಗವಂತನ ಆಶೀರ್ವಾದ ಪಡಲಿಕ್ಕೆ ಮತ್ತು ನಾವೆಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡೋದು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರಿಗೆ, ಪೂಜ್ಯರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಎಲ್ಲ ತಾಯಂದಿರಿಗೆ, ಯುವ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಹರಂ ಅಂದ್ರೆ ಭಾವೈಕ್ಯದ ಪ್ರತೀಕವಾಗಿರುವಂತ ಮೊಹರಂ ಹಬ್ಬ. ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮದಿಂದ ಆಚರಿಸಬೇಕು ಅನ್ನುವಂಥದ್ದು ಒಂದು ಪ್ರತೀಕ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಆಚರಿಸಬೇಕು. ಕೇವಲ ನಿಮಗೊಂದು ಮಾತು ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಏನಂದ್ರೆ, ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಮೊದಲ ಮಾತುಗಳನ್ನಾಡಿದಂತ
ಇಲ್ಲಿನ ನಿರ್ಗಮಿಸಿದ ಜನಪ್ರಿಯ ಶಾಸಕರಲ್ಲಿಯೂ ಅದೇ ರೀತಿ ರಾಜೇಂದ್ರ ಭದ್ರಣ್ಣ ಅವರಲ್ಲಿ, ಶಂಕರ್ ಕಸರವಪುಳಿ ಜಾರೆ ಅವರಲ್ಲೂ, ಮಕಾಂದಾರ್ ಅವರಲ್ಲಿ, ಡಾಕ್ಟರ್ ಮಕಾಂದಾರ್ ಅವರಲ್ಲಿ, ಯೂಸುಫ್ ಈ ಎಲ್ಲ ಕಾರ್ಯಕ್ರಮ ಯೂಸುಫ್ ಮಾಲಿಕ್ಪುರ್ ಅವರಲ್ಲೂ ಶರಣಾರ್ಥಿ ಹೇಳ್ತಾ, ತಮಗೆಲ್ಲ ತಿಳಿದಂತೆ ಇದು ಕೇವಲ ಮುಸಲ್ಮಾನ್ ಬಾಂಧವರಟ್ಟ ಆಚರಿಸುವಂಥ ಹಿಂದೂಗಳು ಕೂಡ ಆಚರಿಸುವಂಥದ್ದು. ಯಾಕೆ ಹೇಳ್ತಾರೆ ಅಂದ್ರೆ ನನಗೆ ಗೊತ್ತೈತಿ. ನಾವೊಂದ ನಮ್ಮ ಮೂಲೂರ ಮಂಗಳೂರತ್ತ ವಿಜಯಪುರ ಅಂತೇಳಿ ಒಂದು ಹಳ್ಳಿ ಇದೆ. ಅಲ್ಲಿ ಹಳ್ಳಿಯಾಗ ಏನೈತಿದ್ರೆ ಒಂದ ಮುಸ್ಲಿಂ ಕುಟುಂಬದಲ್ಲಿ ಈ ಮೊಹರಂಬತ್ ಅಂದ್ರೆ ಏನ್ ಮಾಡ್ತಿರ್ ಗೊತ್ತಾ, ಡೋಲಿ ಎಲ್ಲ ಮಾಡೋದು ನಮ್ಮ ಹಿಂದೂಗಳ 60% 70% ಎಲ್ಲ ಹಿಂದೂಗಳ ಕೂಡಿಕೆಸಿಂದ ಅಲ್ಲೆಲ್ಲ ಮಾಡಿ ಆ ಡೋಲಿಯನ್ನ ಹೋಗಿ 10 ದಿವಸಗಳನ್ನೆಲ್ಲ ಇದನ್ನ ಮಾಡ್ಕೊಂಡು ಬಂದು ಮಾಡುವಂಥದ್ದನ್ನ. ಯಾಕಂದ್ರೆ ಇದು ಎಲ್ಲರೂ ಕೂಡ ಆಚರಿಸುವಂತ ಹಬ್ಬ, ಭಾವೈಕ್ಯತೆ ಒಂದು ಸಂಕೇತ ಆಗಿರುವಂತಹ ಹಿಂದೂ ಮುಸ್ಲಿಮರ ಭೇದ ಭಾವನ ನಾವು ಮಾಡಬಾರದು ಇಲ್ಲಿ. ಯಾಕಂದ್ರೆ ಪವಿತ್ರವಾದಂತಹ ಮೊಹರಂ ಹಬ್ಬ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತ ಹಬ್ಬ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಹಬ್ಬ ಇದೆ. ಎಲ್ಲರೂ ನಾವು ಮುಸಲ್ಮಾನಲ್ಲ ಇದೆಲ್ಲ ತಿಳಿಯತಕ್ಕಂಥ ಎಲ್ಲರೂ ಒಂದು ದೊಡ್ಡ ಹಬ್ಬವನ್ನು ಆಚರಿಸುವಂಥದ್ದು, 10 ದಿನಗಳ ಕಾಲ ಆಚರಿಸುವಂತ ಹಬ್ಬ, ಸತ್ಯದ ದಾರಿ ಸಾಗುವ ಒಂದು ನೆನೆಯುವಂತ ಕಾರ್ಯ, ತ್ಯಾಗ ಬಲಿದಾನದ ಸಂಕೇತವಾದಂತೆ ಮೊಹರಂ ಹಬ್ಬ ಕ್ಯಾಲೆಂಡರ್ ಪ್ರಾರಂಭದ ಹಬ್ಬ ಅಂತಕ್ಕಂಥದ್ದು ನಾವು ತಿಳ್ಕೊತೀವಿ. ಸರ್ವ ಬಾಂಧವರು ಏನ್ ಮಾಡ್ಬೇಕಂದ್ರೆ ಇವತ್ತಿನ ದಿವಸ ಅಲ್ಲಾಹ್ ದರ್ಶನ ಮಾಡುವಂಥದ್ದು, ಅಲ್ಲಾಹ್ ದರ್ಶನ ಪಡೆದು ಸಕ್ಕರೆ ಕಾರಿಕ ನೈವೇದ್ಯವನ್ನು ಅರ್ಪಿಸುವಂಥದ್ದು, ಅಜವಾನವನ್ನು ಸಲ್ಲಿಸುವಂಥದ್ದು, ಈ ಹಬ್ಬದ ದಿನದಂದು ಚೋಂಗೆ ಎತ್ತ ನೈವೇದ್ಯವನ್ನು ಅರ್ಪಿಸುವಂಥದ್ದು ನಾವು ಕಾಣ್ತೀವಿ. ಯಾಕಂದ್ರೆ ಅಂತ ಹಬ್ಬವನ್ನು ಆಚರಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಇದರಲ್ಲಿ ಭೇದ ಭಾವ ಇಲ್ಲ. ನಾವು ವಿಶೇಷವಾಗಿ ಕಾರ್ಯಕ್ರಮ ನೋಡಿದ್ದಿಲ್ಲ. ಈ ವರ್ಷ ಹೊಸದಾಗಿ ಪ್ರತಿ ವರ್ಷ 2 ವರ್ಷ ಮಾಡ್ಕೊಂಡು ಬರಾಕತ್ತೀರಿ, 2-3 ವರ್ಷ ಮಾಡ್ಕೊಂಡು ಬರಾಕತ್ತೀರಿ. ಎಲ್ಲರೂ ಕೂಡ್ಕೊಂಡು ಕಿಸಿಂದ ನಮ್ಮ ಯೂಸುಫ್ ಮಾಲಿಕ್ಪುರ್ ಅವರು ಎಲ್ಲರೂ ಕೂಡ್ಕೊಂಡು ಕಿಸಿಂದ ವಿಶೇಷವಾಗಿ ಮಾಡೋ ಪ್ರಸಾದ ವ್ಯವಸ್ಥೆ ನೋಡ್ರಿ. ಎಲ್ಲರೂ ಇಲ್ಲಿ ಭೇದ ಭಾವೈಕ್ಯತೆಯ ಒಂದು ಸಂಕೇತ ಇದೆ. ಯಾಕೆ ಕಾಣ್ತಿದ್ರೆ ಇಲ್ಲಿ ನಮ್ಮಲ್ಲಿ ಕಾಣುವಂಥದ್ದು ಇಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಇಲ್ಲ. ಎಲ್ಲರೂ ಕೂಡಿಕೊಂಡು ಕಿಸಿಂದ ಪ್ರಸಾದ ಮಾಡುವಂಥದ್ದನ್ನ ಎಲ್ಲ ಯುವಕರು ಕೂಡಿ, ಎಲ್ಲ ನಮ್ಮ ಮುಸಲ್ಮಾನ್ ಯುವಕರದಾರ ಎಲ್ಲ ಯುವಕರ ಇವತ್ತಿನ ಈಗ ಆಗಮಿಸಿದಂತ ನಮ್ಮ ಗೌಡ್ರಲ್ಲಿ ಶರಣಾರ್ಥಿ ಹೇಳ್ತಾ ಅಂತ ಒಂದು ಕಾರ್ಯಕ್ರಮದ ದಿವಸ ನೀವೆಲ್ಲ ಮೆಚ್ಕೊಂಡು ಇಟ್ಟುಕೊಳ್ಳೋದು ಬಹಳ ಮೆಚ್ಚುವಂಥದ್ದು. ಇಂಥ ಕಾರ್ಯಕ್ರಮ ಎಲ್ಲ ನಮ್ಮ ಮುಸ್ಲಿಂ ಯುವ ಬಂಧುಗಳಾದಂಥ ಹಿಂದೂಗಳು ಎಲ್ಲರೂ ಕೂಡ್ಕೊಂಡು ಭಾವೈಕ್ಯತೆ ಅಂದ್ರೆ ಹೆಸರೇ ಮೊಹರಂ ಅಂದ್ರೆ ಭಾವೈಕ್ಯತೆ, ಎಲ್ಲರೂ ಕೂಡ್ಕೊಂಡು ಮಾಡುವಂಥ ಹಬ್ಬ ಇದು. ಅದಕ್ಕೆ ನಾವೆಲ್ಲರೂ ಕೂಡಿ ನಮ್ಮ ಧರ್ಮವನ್ನು ಕೇವಲ ನಮ್ಮ ಧರ್ಮ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ್ಕೊಂಡು ಈ ಧರ್ಮವನ್ನು ಆಚರಣೆ ಮಾಡುವ ಮುಖಾಂತರ ಅಲ್ಲಾನಿಗೆ ಈಶ್ವರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಶ್ವರ ಅಲ್ಲ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಇಂಥ ಒಂದು ಕಾರ್ಯಕ್ರಮ ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಸಂಘಟನೆ ಎಲ್ಲ ಯುವಕರೇ, ನಮ್ಮ ಮುಸಲ್ಮಾನ್ ಯುವಕ ಬಂಧುಗಳು, ಹಿಂದೂಗಳಿಗೂ, ತಾಯಂದಿರಿಗೂ, ಎಲ್ಲ ಬಂಧು ಮಿತ್ರರಿಗೂ, ಮಕ್ಕಳಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀವಿ. ಓಂ ಶಿವಂ ಭೂಯ. ಯಾವ ಇದಾರೋ ಯಾರಿಗೂ ದಗಿಯ ಎಂ ಕಮಿಟಿ ಮಹಾಪ್ರಸಾದ ಸ್ವೀಕರಿಸಿಕೊಂಡು ಹೋಗೋದಕ್ಕಾಗಿ ವಿನಂತಿ. ಈಗ ಪಿಚ್ಚೆ ಸರ್ ಯಾರಿಗೂ ಏನು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಯೂಸುಫನ್ನ ಮಾಲಿಕ್ಪುರ ಅವರ ಮೇಲೆ ಸದಾ ಇರಲಿ ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಮೊಹರಂ ಹಬ್ಬದ ವಿಶೇಷತೆ ಬಗ್ಗೆ ಏನ್ ಹೇಳಕ್ಕೆ ಸರ್? ಮೊಹರಂ ಹಬ್ಬದ ವಿಶೇಷ ಅಂದ್ರೆ ಇವತ್ತ ಮೊಹರಂ ಹಬ್ಬನು ನಡೆದೈತಿ. ಇಲ್ಲಿ ನಮ್ಮ ತಕಿಯಾ ಯಂಗ್ ಕಮಿಟಿ ಅವರದಿಂದ 6ನೇ ವರ್ಷ ಆಗಿ ಚಾಲೂ ಆಯ್ತು. ಇದಕ್ಕೆ 6ನೇ ತಿಲಿ. ಇದಕ್ಕೆ ನಮ್ಮ ಡಾಕ್ಟರ್ ಮಕಾಂದಾರ್ ಅವರು ಎಲ್ಲ ರೀತಿ ಹಿಂದೂ ಮುಸ್ಲಿಂ ಬಾಯಿ ಗಂಗಾ ಜಮುನಾ ತಹಜೀಬ್ ಟೈಪ್ ಒಂದ ಸಂದೇಶ ಐತ್ರಿ. ಇಲ್ಲಿ ನೋಡ್ರಿ ಅಂದ್ರೆ ನಾವು ಎಲ್ಲಾರು ನಾವೆಲ್ಲರೂ ಒಂದೇ ಇದೀವಿ ಅನ್ನುವಂತ ಸಂದೇಶನು ಇಲ್ಲಿಂದ ಬರ್ತಾ ಇದೆ. ಎಲ್ಲಾ ಸಮಾಜದವರು ಇದಕ್ಕೆಲ್ಲಾರು ಕೈ ಜೋಡಿಸ್ಯಾರು. ಈ ಮೊಹರಂ ಹಬ್ಬದಿಂದ ಎಲ್ಲರಿಗೂ ಒಂದೇ ದೇವರ ಕಡೆ ಬೇಡ್ಕೊಳ್ಳೋದು. ಈ ಮೊಹರಂ ಹಬ್ಬದಿಂದ ಎಲ್ಲರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ಊರಿಗೂ, ನಮ್ಮ ದೇಶಕ್ಕೂ ಎಲ್ಲ ಚಲೋ ಆಗಲಿ. ಇಲ್ಲಿಂದ ನಾವು ಹೆಂಗ ಎಲ್ಲ ಮೊಹರಂ ನಡೆದೈತಿ, ಎಲ್ಲಾ ಊರಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲಾರು ಕೂಡಿ ಮೊಹರಂ ಮಾಡ್ಬೇಕಂತ ನಾ ವಿನಂತಿ ಮಾಡ್ತೀನಿ. ಇಂಥ ಮೊಹರಂ ಬಹಳ ನೋಡ್ರಿ, ಎಲ್ಲಾರು ಜನ
ಎಲ್ಲಾ ತರ ಜನ ಬಂದರು. ಇದೀಗ ನಮ್ಮ ಗುರುಗಳು ಬಂದಿರು, ಹಿರೇಮಠ ಅವರು ಸ್ವಾಮಿಗಳು ಬಂದಿರು, ಶಾಸಕರು ಬಂದಿರು, ನಮ್ಮ ಬದ್ರನಾಥ್ ರಾಜೀವ್ ಅಣ್ಣ ಅವರು ಬಂದಿರು, ಅನೇಕರು ಗುರು ಹಿರಿಯರು ಕೂಡ ಎಲ್ಲಾರು ಬಂದಿರು, ಪಾಲ್ಗೊಂಡಿರು. ಇದು ನೋಡ್ರಿ ಒಂದ ಸುಂದರ ಸಂದೇಶ. ಎಲ್ಲಾರು ಹಮ್ ಸಬ್ ಏಕ್ ಹೈ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ವತನ್ ಹೈ ಹಿಂದೂಸ್ತಾನ್ ಹಮಾರಾ ಅಂತ ಸಿದ್ದನಗೌಡ ಪಾಟೀಲ್ ಅವರು ಬಂದಿರು, ಬಹಳ ಮಂದಿ ಬಂದಿರು. ಇದೇ ರೀತಿ ಎಲ್ಲರಿಗೂ ಅಲಾಬ್ ದೇವರದಿಂದ ಎಲ್ಲರಿಗೂ ಚಲೋ ಆಗ್ಲಿ ಅಂತ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನನ್ನ ಹಿಂದೂ ಮುಸ್ಲಿಂ ಬಾಂಧವರಿಗೆ ಇಸ್ಲಾಮಿಕ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಜಾತಿ ಧರ್ಮ ಭೇದ ಭಾವವಿಲ್ಲದೆ ಭಾವೈಕ್ಯತೆಗೆ ಸಂಕೇತವಾಗಿರುವ ಈ ಮೊಹರಂ ಹಬ್ಬವನ್ನು ಗ್ರಾಮೀಣ ಭಾಗದಲ್ಲಿ ಆಗಲಿ ಅಥವಾ ನಗರ ಭಾಗದಲ್ಲಿ ಆಗಲಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ಹಬ್ಬ ಯಾವುದಾದರೂ ಇದ್ದರೆ ಅದು ಹೆಮ್ಮೆಯಿಂದ ಹೇಳುವುದು ಮೊಹರಂ ಹಬ್ಬ. ಯಾಕಂದ್ರೆ ಇದರ ವಿಶೇಷತೆ ಏನೆಂದರೆ ಇದರಲ್ಲಿ 5 ದಿವಸದೊಳಗೆ ಪಂಜೆ ಕೂಡಿಸುವುದರ ಮೂಲಕ ಅದರಲ್ಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಮಳೆ ಬೆಳೆಗಾಗಿ ಒಂದು ದೇವರ ಕೇಳುವುದು, ಭವಿಷ್ಯ ಕೇಳುವುದು ಮತ್ತು ದೇವಶಕ್ತಿಯನ್ನ ನಿರ್ಮೂಲನೆ ಮಾಡುವುದು ಮತ್ತು ತಮ್ಮ ವೈಯಕ್ತಿಕವಾದ ಭವಿಷ್ಯವನ್ನು ಕೇಳುವುದು ಇದರಲ್ಲಿ ವಿಶೇಷವನ್ನು ಇರುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬಹಳ ತಲೆಮಾರಿದಿಂದ ಬಂದಿದ್ದಾರೆ. ಈಗಾಗಲೇ ನಮ್ಮ ಡಾಕ್ಟರ್ ಮಕಾಂದಾರ್ ಅವರ ನೇತೃತ್ವದಲ್ಲಿ ತಕಿಯಾ ಯಂಗ್ ಕಮಿಟಿ ಬನಹಟ್ಟಿ ಇವರ ಆಶ್ರಯದಲ್ಲಿ 6ನೇ ತಲೆಮಾರಿಯಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದೆ. ಇವತ್ತಿನ ವಿಶೇಷ ಎಂತ ಅಂತಂದ್ರೆ ಇವತ್ತಿನ ದಿವಸ ವೇದಿಕೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಡಾಕ್ಟರ್ ಮಕಾಂದಾರ್ ಅವರು ಮತ್ತು ತಕಿಯಾ ಯಂಗ್ ಕಮಿಟಿ ಅವರು ಹಮ್ಮಿಕೊಂಡಿದ್ದರು. ಇದರಲ್ಲಿ ಸ್ಥಳೀಯ ಶಾಸಕರು ಮತ್ತು ರಾಜಕೀಯ ಎಲ್ಲಾ ಮುಖಂಡರು ಹಾಗೂ ಹಿರೇಮಠ ಸ್ವಾಮೀಜಿಯವರು ಭಾಗವಹಿಸಿ ಎಲ್ಲ ತಾಯಿಯಂದಿರು ಹಿಂದೂ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸಿ ಈ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಮೊಹರಂ ಹಬ್ಬವನ್ನ ಇಲ್ಲೇ ನಮ್ಮ ಬನಹಟ್ಟಿಯಲ್ಲಿ ಉಜಾಗರ ಆಗ್ತಾ ಇದೆ ಅನ್ನೋ ನಾನು ಹೆಮ್ಮೆಯಿಂದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಸ್ಸಲಾಂ ವಲೈಕುಂ. ಮೊಹರಂ ಹಬ್ಬದ ಹಿಂದೂ ಮುಸ್ಲಿಂ ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಹಾಗೂ ಇವತ್ತ ನಮ್ಮ ಡಾಕ್ಟರ್ ಮಕಾಂದಾರ್ ಅವರ 6ನೇ ತಲೆಯಿಂದ ಮೊಹರಂ ಹಬ್ಬದ ಆಚರಣೆ ನಡೆಯಲಾಗಿದೆ. ಇದ್ರಾಗ ನಮ್ಮ ಹಿರೇಮಠ ಸ್ವಾಮಿಗಳು, ರಾಜೀವ್ ಬದ್ರನಾಥ್, ಅಂಜುಮನ್ ಅಧ್ಯಕ್ಷರಾದ ಬುಡನ್ ಜಮಾಲ್ ಅವರು, ಸ್ಥಳೀಯ ಶಾಸಕರಾದ ಸಿದ್ದು ಸೌದಿ ಅವರು ಎಲ್ಲರೂ ಭಾಗವಹಿಸಿದ್ರು. ಇದರಿಂದ ಒಂದು ಇತಿಹಾಸ ಕಂಡು ಬಂದಿದೆ. ಇದರ ಸಲುವಾಗಿ ನಾವು ತಕಿಯಾ ಯಂಗ್ ಕಮಿಟಿ ಅವರಿಗೆ ಧನ್ಯವಾದ ಹೇಳುತ್ತಾ ನಮ್ದು 2 ಮಾತು ಮುಗಿಸ್ತೀನಿ. ಸುಮಾರು ವರ್ಷದಿಂದ ನಾವು ಈ ಮೊಹರಂ ಹಬ್ಬವನ್ನು ಆಚರಿಸ್ಕೊತ ಬಂದಿದ್ದೇವೆ. ಇದೇ ರೀತಿಯಾಗಿ ಮುಂದೂ ಇದೇ ರೀತಿಯಾಗಿ ಹೆಚ್ಚಿನ ಇದರಾಗಿ ನಾವು ಆಚರಿಸಬೇಕಂತ ಇದನ್ನ ಮಾಡಿದ್ದೇವೆ. ಎಲ್ಲರೂ ಗುರು ಹಿರಿಯರು ಎಲ್ಲರೂ ಬಂದು ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಹಬ್ಬವನ್ನು ಆಚರಿಸಿದ್ದೇವೆ. ಇದರಿಂದ ಮುಂದಿನ ಪೀಳಿಗೆಗೆ ಏನು ಹೇಳೋದು? ಮುಂದಿನ ಪೀಳಿಗೆಯನ್ನು ಇದನ್ನು ಆದ್ರೂ ಅದ್ದೂರಿಯಾಗಿ ಆಚರಿಸಬೇಕೆಂಬ ಈ ವರ್ಷದಿಂದ ಬರುವ ವರ್ಷ ಅತಿ ಹೆಚ್ಚಿನ ಜನಸಂಖ್ಯೆ ಕೂಡಿಸಿ ಮಾಡ್ಬೇಕಂತ ವಿಚಾರ ಮಾಡಿದ್ದೇವೆ. ಎಲ್ಲರೂ ನಮ್ಮ ಗುರು ಹಿರಿಯರು ಎಲ್ಲರೂ ಯೂಸುಫ್ ಮಾಲಿಕ್ಪುರ್ ಅವರು ನಮಗ 2-3 ದಿವಸದಿಂದ ಬಂದು ಬಹಳ ನಮಗ ಇದನ್ನ ಕೊಟ್ಟ ಸಹಕಾರ ಮಾಡಿ ಎಲ್ಲರಿಗೂ ಯಂಗ್ ಕಮಿಟಿ ತಕಿಯಾ ಯಂಗ್ ಕಮಿಟಿ ವತಿಯಿಂದ ಎಲ್ಲರಿಗೂ ಏನು ತೊಂದರೆ ಆಗ್ಲಾರ್ದಂಗ ಏನು ಗಲಾಟೆ ಆಗ್ಲಾರ್ದಂಗ ಎಲ್ಲರಿಗೂ ತಗೊಂಡು ಯೂಸುಫ್ ಮಾಲಿಕ್ಪುರ್ ಅವರು ಎಲ್ಲರೂ ತಗೊಂಡು ಈ ಹಬ್ಬವನ್ನು ಆಚರಿಸಿದ್ದೇವೆ. ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಅಸ್ಸಲಾಂ ವಲೈಕುಂ. ತಕಿಯಾ ಯಂಗ್ ಕಮಿಟಿ ಬನಹಟ್ಟಿ ಇವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಆಚರಣೆ ನಿಮಿತ್ತವಾಗಿ ಇವತ್ತಿನ ದಿನ ಹಮ್ಮಿಕೊಂಡಿರುವ ಈ ತಕಿಯಾ ಯಂಗ್ ಕಮಿಟಿಯವರು ಇವತ್ತಿನ ದಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಂದ ಈ ಒಂದು ಭಾವೈಕ್ಯದ ಕೂಟ ಒಂದು ನಾನು ಭಾವೈಕ್ಯ ಸಂಕೇತಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೊಹರಂ ಹಬ್ಬದ. ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಯಶಸ್ವಿಗೊಳಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರೇಮಠ ಸ್ವಾಮೀಜಿ ಅವರು ಆಗಲಿ ಹಾಗೂ ಎಲ್ಲಾ ಪಕ್ಷದ ಹಿರಿಯ ಮುಖಂಡರಾಗಲಿ ಹಾಗೂ ಶಾಸಕರಾಗಲಿ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ನೆರವೇರಿಸಿದರು.
ಮತ್ತು ನಾನು ಈ ಬರುವಂತ ಪೀಳಿಗೆಯ ನಾನು ಹೇಳಲು ಬಯಸ್ತೀನಿ, ಇಂಥ ಒಂದು ಸಾಂಸ್ಕೃತಿಕ ಇದು ಒಂದು ಕಾರ್ಯಕ್ರಮ, ಇದು ಒಂದು ನಮ್ಮ ಭಾರತ ದೇಶದ ಒಂದು ಸಂಕೇತವಾದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮವನ್ನು ನಾವು ಮುಂದೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಿಜೃಂಭಣೆಯನ್ನ ಆಚರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಕಮಿಟಿ ವತಿಯನ್ನು ಅಂತ ಕಾರ್ಯಕ್ರಮ ಇಟ್ಕೊಂಡಾರಿ. ಅಂದ್ರೆ ಈ ಮುಂದಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಏನಿಲ್ರಿ, ಈಗ ಸುಮಾರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊತಾ ಬಂದಿದ್ದೀವಿ. ಈಗ ಮುಂದಿನ ಕಾಲಗಳಲ್ಲೂ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಮತ್ತಷ್ಟು ಚಲುವಾಗಿ ಮಾಡೋಕೆ ಇಷ್ಟಪಡ್ತೀವಿ. ಏನಿದೆ, ಎಲ್ಲರೂ ಬಹಳ ಸಾಥ್ ಕೊಟ್ಟಾರ್ರಿ. ಹಿಂದೂ ಮುಸ್ಲಿಂ ಎಲ್ಲ ಕೂಡಿಸಿ ಕಾರ್ಯಕ್ರಮನ ಪ್ರತಿ ವರ್ಷ ಮುಂದುವರಿಸ್ತೀವಿ. ಹೀಗೆ ಹೇಳ್ತೀನಿ, ಮತ್ತೆ ಎಲ್ಲರೂ ಕೂಡಿಸಿ ಹೀಗೆ ಚೆನ್ನಾಗಿ ನೋಡ್ಕೊಂಡು ಧನ್ಯವಾದ.